ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ದಿನಾಂಕ 23/2/2026 ಶ್ರೀ ಕೊಲ್ಲಿ ನಾಗೇಶ್ವರರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಒತ್ತಾಯಿಸಿ ಗಂಗಾವತಿಯ ತಹಶೀಲ್ದಾರ್ಗೆ ಎಸ್ಎಫ್ಐ ಗಂಗಾವತಿ ತಾಲೂಕು ಸಮಿತಿಯಿಂದ ಪ್ರತಿಭಟನಾ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಗಂಗಾವತಿಯ ಸಾಯಿನಗರದಲ್ಲಿರುವ ಶ್ರೀ ಕೊಲ್ಲಿ ನಾಗೇಶ್ವರರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಕಾಲೇಜಿನಲ್ಲಿ ಸೂಕ್ತ ಶೌಚಾಲಯಗಳ ಕೊರತೆ ತೀವ್ರವಾಗಿದೆ. ಇರುವ ಶೌಚಾಲಯಗಳು ಸಹ ದುರಾವಸ್ಥೆಯಲ್ಲಿದ್ದು ನಿಯಮಿತ ಸ್ವಚ್ಛತೆ ಇಲ್ಲದ ಕಾರಣ ಬಳಸಲು ಅಸಾಧ್ಯವಾಗಿದೆ. ಈ ಸಮಸ್ಯೆ ವಿಶೇಷವಾಗಿ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಕೆಲ ವಿದ್ಯಾರ್ಥಿಗಳು ಬಯಲು ಶೌಚಾಲಯಕ್ಕೆ ಹೋಗುವಂತ ದುಸ್ಥಿತಿ ಉಂಟಾಗಿರುವುದು ಅತಿ ಅಮಾನವೀಯ ಹಾಗೂ ಲಜ್ಜಾಸ್ಪದ ಸಂಗತಿಯಾಗಿದೆ ಎಂದರು. ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಮಾತನಾಡಿ, ಇದೀಗ ಬೇಸಿಗೆ ಆರಂಭವಾಗಿದ್ದು ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚುತ್ತಿದೆ. ಕಾಲೇಜಿನ ಕಟ್ಟಡಗಳಲ್ಲಿ ಸಮರ್ಪಕ ಫ್ಯಾನ್ ಮತ್ತು ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯನ್ನುಂಟು ಮಾಡುತ್ತಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯು ಸಮರ್ಪಕವಾಗಿಲ್ಲ. ನೀರು ಶುದ್ಧೀಕರಣ ವ್ಯವಸ್ಥೆ ಇದ್ದರೂ ಅದನ್ನು ಸರಿಯಾಗಿ ನಿರ್ವಹಿಸಲಾಗುತ್ತಿಲ್ಲ. ಈ ಪರಿಸ್ಥಿತಿ ದುರಾಡಳಿತದ ಸ್ಪಷ್ಟ ಉದಾಹರಣೆಯಾಗಿದೆ. ಇಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಮಾನ್ಯ ಎಂಎಲ್ಎ ಮತ್ತು ಎಂಪಿಗಳು ಈ ಸಮಸ್ಯೆಗಳ ಕುರಿತು ಗಮನ ಹರಿಸದಿರುವುದು ಅತ್ಯಂತ ಖಂಡನೀಯವಾಗಿದೆ. ಸರ್ಕಾರಿ ಕಾಲೇಜಿನಲ್ಲಿ ಬಹುತೇಕ ಬಡ ರೈತರು ಹಾಗೂ ಕಾರ್ಮಿಕರ ಮಕ್ಕಳೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿಗಳ ಶಿಕ್ಷಣ ಹಕ್ಕಿಗೆ ಅಡ್ಡಿಯಾಗುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನೋವಿನ ಸಂಗತಿ. ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎಸ್ಎಫ್ಐ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು. ನಂತರ ಕಾಲೇಜು ವಿದ್ಯಾರ್ಥಿನಿಯರು ಮಾತನಾಡಿ ಸಮಸ್ಯೆಯ ಅಳಲು ಹೇಳಿಕೊಂಡರು. ಗಂಗಾವತಿ ತಾಲೂಕಿನ ಮಾನ್ಯ ತಹಶೀಲ್ದಾರರಾದ ನಾಗರಾಜುರವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾತನಾಡಲಾಯಿತು. ಇಂದು ಸಂಜೆ ಎಸ್ಕೆಎನ್ಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಈ ವೇಳೆ ಗ್ರೇಡ್ 2 ತಹಶೀಲ್ದಾರರಾದ ಮಹಂತೇಗೌಡರವರು ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಈಚನಾಳ, ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕು ಅಧ್ಯಕ್ಷ ನಾಗರಾಜ್, ಮುಖಂಡರಾದ ದುರ್ಗೇಶ್, ಮೊಹಮ್ಮದ್, ಮಾರುತಿ, ವಿಠಲಾಪುರ, ಹರೀಶ್, ಹನುಮಂತ, ಬಾಲು, ಗುಣದಾಳ್, ಸರಳ, ಕವಿತಾ, ಅಮೃತ, ಸಂಜನಾ ಮತ್ತು ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಕ್ಕೊತ್ತಾಯಿಗಳು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹೊಸ ಶೌಚಾಲಯಗಳನ್ನು ತಕ್ಷಣ ನಿರ್ಮಿಸಬೇಕು. ಇರುವ ಶೌಚಾಲಯಗಳನ್ನು ದುರಸ್ತಿ ಮಾಡಿ ನಿಯಮಿತ ಸ್ವಚ್ಛತೆ ವ್ಯವಸ್ಥೆ ಮಾಡಬೇಕು. ಶುದ್ಧ ಕುಡಿಯುವ ನೀರಿಗಾಗಿ ಸಮರ್ಪಕ ವ್ಯವಸ್ಥೆ ಕಲ್ಪಿಸಬೇಕು. ಕಾಲೇಜಿನ ಕಟ್ಟಡಗಳಲ್ಲಿ ಫ್ಯಾನ್ ಮತ್ತು ಲೈಟ್ ವ್ಯವಸ್ಥೆಯನ್ನ ಸರಿಪಡಿಸಬೇಕು. ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಹಾಗೂ ಸುರಕ್ಷಿತ ಸೌಕರ್ಯಗಳನ್ನು ಒದಗಿಸಬೇಕು. ಕಾಲೇಜುಗಳಲ್ಲಿ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಲ್ಲ, ಹೌದಲ್ವಾ? ಹೌದು. ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡೋರು ಯಾರು?
ದಲಿತ, ಹಿಂದುಳಿದ, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು MLA ಮಕ್ಕಳು ಓದ್ತಾ ಇಲ್ಲ, ಶಾಸಕರ ಮಕ್ಕಳು ಓದ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮಕ್ಕಳು ಕೂಡ ಓದ್ತಾ ಇಲ್ಲ. ಹಾಗಾಗಿ ಇವತ್ತು ಅವರಿಗೆ ತಾತ್ಸಾರ ಏನೋ ಇವತ್ತು ಏನೋ ಬಡವರ ಮಕ್ಕಳ ಶಿಕ್ಷಣವನ್ನ ಕಸಿದುಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ಗ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಇವತ್ತು ನಾವು ಅವರಿಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ, ಹೌದಲ್ವಾ? ಇದು ಇವತ್ತು ಇದು ಕೂಡ ಆರಂಭ. ಇದು ಆರಂಭ. ಈ ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡೋದೇನಂತಂದ್ರೆ, ನೀವು ಈ ಕೂಡಲೇ ಸರ್ಕಾರಿ ಕಾಲೇಜ್ ಆಗಿರ್ತಕ್ಕಂಥ, ಪದವಿ ಕಾಲೇಜ್ ಆಗಿರ್ತಕ್ಕಂಥ ಕೊಲ್ಲಿ ನಾಗೇಶ್ವರ ಕಾಲೇಜ್ಗೆ ಈ ಕೂಡಲೇ ಅಲ್ಲಿ ಕುಡಿಯ ನೀರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕು. ಮತ್ತು ಅಲ್ಲಿ ಫ್ಯಾನ್ಗಳಿಲ್ಲ, ಕಿಟಕಿಗಳು ಸರಿಯಾಗಿಲ್ಲ, ಅವೆಲ್ಲವೂ ಕೂಡ ರಿಪೇರಿ ಮಾಡಬೇಕು. ರಿಪೇರಿ ಮಾಡೋದ್ರ ಜೊತೆಗೆ ಮತ್ತು ಎಲ್ಲ ಶಿಕ್ಷಕ ವರ್ಗವನ್ನು, ಅತಿಥಿ ಶಿಕ್ಷಕರಾಗಿರ್ಬೋದು, ಕಾಯಂ ಶಿಕ್ಷಕರನ್ನ ನೇಮಕ ಮಾಡ್ಬೇಕಂತೇಳಿ ಇವತ್ತು SFI ಸಂಘಟನೆ ಜಿಲ್ಲಾ ಸಮಿತಿಯಿಂದ ಒತ್ತಾಯ ಮಾಡುತ್ತಾ ಇವತ್ತು ಒತ್ತಾಯ ಮಾಡಲಿಕ್ಕೆ ಬಂದಿದೆ. ಮತ್ತು ಈ ಪ್ರತಿಭಟನೆಗೆ ಸಂಬಂಧಪಟ್ಟ ಅಧಿಕಾರಿ ಇವತ್ತು ತಹಸೀಲ್ದಾರ್ ಇಡೀ ತಾಲೂಕಿಗೆ ಎಡ್ಡಿರ್ತಾರೆ, ಅವರು ಕೂಡ ಬಂದು ನಮಗೆ ಉತ್ತರವನ್ನ ಕೊಡ್ಬೇಕು, ಹೌದಲ್ವಾ? ಬರೀ ಕಂದಾಯ ಇಲಾಖೆ ನೋಡ್ಕೊಳ್ಳೋದಲ್ಲ, ವಿದ್ಯಾರ್ಥಿಗಳ ಹಿತರಕ್ಷಣೆ, ವಿದ್ಯಾರ್ಥಿಗಳ ಹಿತದೃಷ್ಟಿ ಕೂಡ ನೋಡ್ಬೇಕು. ನೀವು ಇಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆ ಆಗದ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಈ ಮೂಲಭೂತ ಸೌಲಭ್ಯ ಕೊಡುವಲ್ಲಿ ತಮ್ಮದ ಪಾತ್ರ ಏನು ಅಂತೇಳಿ ಇಲ್ಲಿ ಉತ್ತರವನ್ನ ಕೊಡಬೇಕು. ಕೊಡೋವರೆಗೂ ನಾವು ಹೋರಾಟವನ್ನ ಇಲ್ಲಿ ತೆಗೆದುಕೊಳ್ಳುವುದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದಂತ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಇವತ್ತೇನು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಗಂಗಾವತಿ ತಾಲೂಕು ಸಮಿತಿಯಿಂದ ಇವತ್ತೇನು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆಯ ಉದ್ದೇಶ ಏನಂತಂದ್ರೆ, ಗಂಗಾವತಿಯ ಸಾಯಿನಗರದಲ್ಲಿರ್ತಕ್ಕಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತೇಳಿ ಬಹುಶಃ ಇವತ್ತಿಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸಚಿವರು ಹಾಗೇನೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಿರಲಿಕ್ಕಿಲ್ಲ. ಏಕೆಂತಂದ್ರೆ ಇವತ್ತು ತಮ್ಮ ಮಕ್ಕಳುಗಳೆಲ್ಲ ಓದ್ತಕ್ಕಂಥದ್ದು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ. ಇವತ್ತು ಬಡವರ ಮಕ್ಕಳು, ರೈತರ ಮಕ್ಕಳು, ಕೂಲಿಕಾರರ ಮಕ್ಕಳು ಓದ್ತಕ್ಕಂಥ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದ್ರೆ ನೀವು ಇವತ್ತು ಅಲ್ಲಿರ್ತಕ್ಕಂಥ ಒಂದು ಕಾಲೇಜಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದ್ದು, ಒಂದು ದನದ ಕೊಠಡಿ ಕೂಡ ಆ ಒಂದು ಕಾಲೇಜಿಗೆ ಸಮ ಇದೆ. ಏಕೆಂತಂದ್ರೆ ಇವತ್ತು ಶೌಚಾಲಯವನ್ನು ನೋಡೋದಾದ್ರೆ ಇವತ್ತು ಇಡೀ ಕಾಲೇಜಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಕೂಡ ಈ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಶೌಚಾಲಯಗಳು ಕೂಡ ಕೇವಲ ಫ್ಲೋರಿಗೆ 1-2 ಮಾತ್ರ ಇದೆ. ಆ ಇರ್ತಕ್ಕಂಥ ಶೌಚಾಲಯ ಕೂಡ ಇವತ್ತು ದುಸ್ಥಿತಿಯಲ್ಲಿದ್ದಾವೆ. ಅದನ್ನ ಸ್ವಚ್ಛತೆಯನ್ನು ಕೂಡ ಮಾಡ್ತಾ ಇಲ್ಲ. ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ಇವತ್ತು ತಮ್ಮ ಮುಂದೆ ಮಾಡ್ತಾ ಇದೆ. ಜೊತೆಗೇನೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನು ಈ ಕೂಡಲೇ ಮನೆಯನ್ನೇ ಇಸ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ತಹಸೀಲ್ದಾರ್ ಇರ್ಬೋದು, ಹಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ಬೋದು, ಹಾಗೆ ಕಾಲೇಜಿನ ಏನು ಕೊಪ್ಪಳ ಯೂನಿವರ್ಸಿಟಿ ಇದೆ ಆ ಯೂನಿವರ್ಸಿಟಿಯ ಕುಲಪತಿಗಳು ಇರ್ಬೋದು. ಇವತ್ತು ನಿಮ್ಮ ಕೆಲಸ ಏನು? ಇವತ್ತು ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ನೀವು ಕಾರ್ಯನಿರ್ವಹಿಸ್ತಾ ಇದ್ರೆ ಇವತ್ತು ನಿಮ್ಗೆ ಅಧಿಕಾರ ಯಾಕೆ ಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇವತ್ತು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ SFI ಸಂಘಟನೆ ಮಾಡ್ತಾ ಇದೆ. ಅದ್ರ ಜೊತೆಗೇನೆ ಈಗ ಮನವಿಯನ್ನ ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂಥ ತಹಶೀಲ್ದಾರರು ಕೂಡ ಈಗ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನ ನೀಡಬೇಕು. ಜೊತೆಗೇನೆ ಈ ಒಂದು ವಾರಗಳ ಕಾಲಾವಕಾಶವನ್ನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ನೀಡ್ತಾ ಇದ್ದೇವೆ. ಒಂದು ವಾರದೊಳಗಡೆ ಏನಾದ್ರೂ ನೀವು ಈ ಒಂದು ಶೌಚಾಲಯಗಳನ್ನ ಮತ್ತು ಕುಡಿಯ ನೀರಿನ ವ್ಯವಸ್ಥೆನ, ಜೊತೆಗೇನೆ ಅಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಒಂದು ಗಾಳಿಯ ಸಮಸ್ಯೆ ಇದೆ, ಅಲ್ಲಿ ಇರ್ತಕ್ಕಂಥ ಫ್ಯಾನ್ಗಳ ದುರಸ್ಥಿತಿಯಲ್ಲಿದ್ದಾವೆ, ಅಲ್ಲಿರ್ತಕ್ಕಂಥ ಲೈಟ್ಗಳ ಸಮಸ್ಯೆ ಇದೆ, ಅವೆಲ್ಲವನ್ನು ಕೂಡ ನೀವು ದುಸ್ಥಿತಿಯನ್ನ ಮಾಡದೇ ಇದ್ರೆ, ದುರ್ವ್ಯವಸ್ಥೆಯನ್ನ ಸರಿಪಡಿಸದೇ ಇದ್ರೆ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಕೊಪ್ಪಳ ಜಿಲ್ಲಾ ಸಮಿತಿ ಭಾಗವಾಗಿ, ಗಂಗಾವತಿ ತಾಲೂಕು ಸಮಿತಿ ಭಾಗವಾಗಿ ಗಂಗಾವತಿ ಬಂದ್ಗೆ ಕರೆ ನೀಡ್ತೀವಿ ಅಂತೇಳಿ ಈ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತುಳಸಿ ಅಂತ. ನಾನು ಕೊಲ್ಲಿ ನಾಗೇಶ್ವರ ಕಾಲೇಜ್ ಗಂಗಾವತಿಯಲ್ಲಿ, ಕೊಲ್ಲಿ ನಾಗೇಶ್ವರ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ಟಾಯ್ಲೆಟ್ಗಳು, ಶೌಚಾಲಯಗಳು ಸರಿಯಾಗಿಲ್ಲ. ಇದ್ರೂ ಕೂಡ ಅವು ನಮ್ಮ ಕಾಲೇಜಲ್ಲಿ ತುಂಬ ಸ್ಟ್ರೆಂತ್ ತುಂಬ ಇದೆ. ಎಲ್ಲ ಡಿಗ್ರಿ ಮತ್ತು MA ಎಲ್ಲ ಕಾಲೇಜ್ ಎಲ್ಲ ಕ್ಲಾಸ್ಗಳಿದ್ದಾವೆ.
ಆದರೆ ಟಾಯ್ಲೆಟ್ ಮಾತ್ರ ಗರ್ಲ್ಸಿಗೆ ಒಂದು 5ರಿಂದ 6 ಅಷ್ಟೇ ಇದ್ದಾವೆ. ಅವು ಇದ್ರೆ ಚೆನ್ನಾಗಿರ್ತವೆ, ಒಂದೊಂದ್ಸರಿ ಚೆನ್ನಾಗಿರಲ್ಲ. ನೀರು ಕೂಡ ಸರಿಯಾಗಿದ್ರು ಒಂದೊಂದ್ಸರಿ ಸರಿಯಾಗಿರಲ್ಲ. ಕ್ಲೀನ್ ಕೂಡ ಯಾವಾಗಾದ್ರೂ ಒಮ್ಮೆ ಅಷ್ಟೇ ಮಾಡ್ತಾರೆ, ಅಷ್ಟು ಏನೂ ಚೆನ್ನಾಗಿರಲ್ಲ. ಆಮೇಲೆ ಬಾಯ್ಸಿಗೆ ಅಂತೂ ಅಷ್ಟು ಚೆನ್ನಾಗಿಲ್ಲ ಏನು ಟಾಯ್ಲೆಟ್ಗಳು. ಒಂದ್ಸರಿ ನಾವು ಹೋಗಿದ್ವಿ, ಅಂದರೆ ಗರ್ಲ್ಸಿಗೆ ಕೀ ಹಾಕಿದಾಗ ಅಲ್ಲಿ ಒಂದ್ಸರಿ ಹೋಗಿದ್ವಿ ಅವರೇ ಹೋಗೋದಕ್ಕೆ. ನೆಕ್ಸ್ಟು ಕ್ಲಾಸಲ್ಲಿ ಫ್ಯಾನ್ಗಳು ಅಷ್ಟು ಸರಿಯಾಗಿಲ್ಲ. ಒಂದು ಕ್ಲಾಸಲ್ಲಿ ಇದ್ದರೆ ಇನ್ನೊಂದು ಕ್ಲಾಸಲ್ಲಿ ಇಲ್ಲ. ಈಗ ಇಷ್ಟು ದಿನ ಅಂದರೆ ವಿಂಟರ್ ಸೀಸನ್ ಇತ್ತು, ಹೆಂಗಾದರೂ ಇದು ಮಾಡ್ಕೊಂಡ್ವಿ. ಇವಾಗ ಸಮ್ಮರು ತುಂಬಾ ಸೆಕೆ ಇರುತ್ತೆ, ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನಮಗೆ ಎಲ್ಲರೂ ಸೌಲಭ್ಯನ ಒದಗಿಸ್ಕೊಡ್ತಾರೆ. ಸ್ವಲ್ಪ ಜೋರಾಗಿ ಕಾಲೇಜಲ್ಲಿ ಓದ್ತಾ ಇದ್ದೆ. ಇರೋದು 5 ಶೌಚಾಲಯ, ಇರೋ ಸ್ಟ್ರೆಂತ್ ಮಾತ್ರ 5,000 ಹೆಚ್ಚು ಇದೆ. ಅದ್ರಾಗ 5 ಮಂದಿ ಲೇಡೀಸ್ ಅಂದರೆ ನಾವು ಹುಡುಕಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಹೊರಗೆ ಇರಬೇಕು. ಅದರಿಂದ ಎಲ್ಲ ಕ್ಲಾಸಸ್ ಕೇಳೋದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಕೆಲವೊಂದು ಶೌಚಾಲಯ ಹೆಚ್ಚಾಗಿ ಕೊಟ್ಟರೆ ಲೇಡೀಸ್ಗೆ ಮತ್ತು ಬಿ ಎ ಸ್ಟೂಡೆಂಟ್ ನಮ್ಮ ಕ್ಲಾಸ್ ರೂಮ್ ಆದರೆ ಮೇಲಕ್ಕೆ ಇದ್ದರೆ ಕರೆಂಟೇ ಇರ್ತೀನಿ. ರೋಡಿಗೆ ಫ್ಯಾನ್ ಎಲ್ಲ ಜೀಡಿ ನಮ್ಮ ಕಾಲೇಜ್ ಅದನ್ನು ಧೂಳು ಸ್ವಚ್ಛ ಮಾಡೋದು ಯಾರು ಇಲ್ಲ, ಇದ್ರ ಸಮೇತ ಯಾರು ಸ್ವಚ್ಛ ಮಾಡೋದು. ಅದಕ್ಕೆ ಇದೆಲ್ಲ ಸಮಸ್ಯೆ ಪ್ರಿನ್ಸಿಪಾಲಿಗೂ ಮತ್ತು ನಿಮ್ಮ ಒಂದು ಕಾಲೇಜ್ ಲೆಕ್ಚರ್ಗೆ ಹೇಳ್ಬೇಕಾಗಿತ್ತಲ್ಲ, ಹೇಳಿದ್ದೀರಾ? ಫಸ್ಟ್ ಹೇಳಿದ್ರೆ ಆಮೇಲೆ ಹೋದ್ರೆ ಬೇಕು. ಮೊದಲು ಹೇಳ್ತೀರಿ, ಹೇಳಿದ ಮೇಲೆ ಬರ್ತೀವಿ ನಿಂತ್ಕೊಳ್ಳಿ ಅಂತಾರೆ. ಆಮೇಲೆ ಕಡೆ ನಡ್ರಿ ಅಂತ ಜಬರಿಸ್ತಾರ. ಯಾರಿಗೆ ಕೇಳಿದ್ರು ಜಬರಿಸ್ತಾರ. ಯಾಕೆ ಅದು ಜಬರಿಸೋದು? ನಿಮ್ಮ ಸಮಸ್ಯೆ ನೀವು ಹೇಳ್ಕೊಂಡ್ರೆ ಯಾಕೆ ಜಬರಿಸ್ತಾರ? ಮಾಡಿಸ್ತೀವಿ ಅಂತೇಳಿ ಆಮೇಲೆ ಮತ್ತೆ ಮಾರನೇ ದಿನ ಬಂದರೆ ಮತ್ತೆ ಅದೇ ರೈಟ್. ಕೊಲಿನಾಗೇಶ್ವರ ಕಾಲೇಜಿನ BBA ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್. ನಮ್ಮ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದೆ, ಆದರೆ ಫ್ಯಾನ್ ಈ ಥರ ಸೌಲಭ್ಯಗಳು ಇಲ್ಲ. ಆದ್ದರಿಂದ ಇವಾಗ ಶೆಕೆಗಾಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಕೆಲವೊಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ನಾನು ಸಹ ಭಾಳ ದೂರದಿಂದ ಬರ್ತಾ ಇದ್ದೀನಿ. ಇವಾಗ ಕೆಲವೊಂದು ಟೈಮು ಭಾಳ ಶೆಕೆ ಇದ್ದಾಗ ಕ್ಲಾಸ್ನ ಕೇಳೋಕ್ಕಾಗಲ್ಲ. ಅದರಿಂದ ಮಕ್ಕಳು ಕಾಲೇಜ್ನ ಬಿಡ್ತಾರೆ. ಕಾಲೇಜ್ನ ಬಿಡೋದ್ರಿಂದ ಭಾಳ ಮಕ್ಕಳು ಕಾಲೇಜಿನ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇದರಿಂದ ಹಲವಾರು ಪ್ರಾಬ್ಲಮ್ಗಳನ್ನ ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಮತ್ತು ಶಿಕ್ಷಕರಾಗಲಿ ಎದುರಿಸಬೇಕಾಗುತ್ತೆ. ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ? ಒಂದು ತಿಂಗಳಾಯ್ತಾ? ಒಂದು ತಿಂಗಳಾಯ್ತಾ? ನಾವು ಬಂದು ಇವಾಗ ಒಂದು ಸೆಮಿಸ್ಟರ್ ಅಷ್ಟೇ. ಹಾಂ.